ಇವತ್ತಿನ ಮಹಾಭಾರತ ಮೆಗಾ ಡಿಬೇಟ್ನ ಅತಿಥಿಗಳು ಮಾಜಿ ಡಿಸಿಎಂ ಹಾಲಿ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾದ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಎಂದಿನಂತೆ ಮಹಾಭಾರತ ಮೆಗಾ ಡಿಬೇಟ್ನಲ್ಲಿ ನಮ್ಮ ಜೊತೆಯಲ್ಲಿ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಅಶ್ವಥ್ ನಾರಾಯಣ್ ಸರ್, ಕೋಗಿಲುವಿಂದ ಹಿಡಿದು ಬಳ್ಳಾರಿವರೆಗೂ ಅನೇಕ ಪ್ರಶ್ನೆಗಳಿದೆ. ಅದರ ಫಾರ್ ಎ ಚೇಂಜ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಇಂದ ನಾನು ಪ್ರಶ್ನೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಟ್ವಿಟರ್ ನಲ್ಲಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಡುವೆ ಹೊಸದೊಂದು ಟ್ರೆಂಡ್ ವಾರ್ ಶುರುವಾಗಿದೆ. ಡ್ಯಾಡಿ ಈಸ್ ಹೋಮ್ ಅಂತ ಹೇಳಿ. ಅಂದ್ರೆ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕೀಯಕ್ಕೆ ವಾಪಸ್ ಬರ್ತಾರೆ 2028ಕ್ಕೆ ಅವರೇ ಸಿಎಂ ಅಂತ. ಅಲ್ಲಿ ಬಿಜೆಪಿ ಕತೆ ಏನು ಸರ್? 2028ಕ್ಕೂ ಬಿಜೆಪಿ ಸಿಎಂ ನಿರೀಕ್ಷೆ ಮಾಡೋ ಹಾಗಿಲ್ವಾ? ಏನೊಂದು ಮಾಜಿ ಮುಖ್ಯಮಂತ್ರಿಗಳು ಈಗಿನ ಕೇಂದ್ರ ಸಚಿವರಾಗಿರುವಂತ ಕುಮಾರಸ್ವಾಮಿ ಅವರು, ಕುಮಾರಣ್ಣನವರು ಹಾಗೂ ನಮ್ಮ ಪಕ್ಷ ಎನ್ಡಿಎ ಮೈತ್ರಿಕೂಟದಲ್ಲಿರುವಂತದ್ದು, ಅವರವರ ಪಕ್ಷವನ್ನ ಪ್ರಬಲವಾಗಿ ಬಿಂಬಿಸುವಂತ ಪ್ರಯತ್ನ ಮಾಡ್ತಾರೆ. ಈಗ ಜೆಡಿಎಸ್ ಪಕ್ಷದಲ್ಲಿ ಅವರವರ ಶಕ್ತಿಯನ್ನ ನಾವು ನಮ್ಮ ಪಕ್ಷದಲ್ಲಿ ಹಾಕ್ತಾರೆ ಅಂತ ಹೇಳ್ತಾರೆ, ನಾವು ನಮ್ಮ ಪಕ್ಷದಲ್ಲಿ ಹಾಕ್ತೀವಿ ಅಂತ ಇರ್ತದೆ. ಒಟ್ಟಾರೆ ಎನ್ಡಿಎ ಮೈತ್ರಿ ಬಲವಾಗಿ ಒಗ್ಗಟ್ಟಿನಿಂದ, ಮುಖ್ಯವಾಗಿ ನಮಗೇನು ಅಂದ್ರೆ ಪರಸ್ಪರ ಎರಡು ಪಕ್ಷದ ಮೇಲೆ ವಿಶ್ವಾಸ ಇದೆ, ನಂಬಿಕೆ ಇದೆ, ಮೈತ್ರಿ ಇದೆ. ಅದನ್ನು ಬಲವಾಗಿ ಕೊಂಡೊಯ್ಯುವಂಥದ್ದು ಮಾಡ್ತೀವಿ. ಅವರು ಅಧಿಕೃತವಾಗಿ ಯಾರು ಈ ಮಾತುಗಳನ್ನ ಬರ್ತಿಲ್ಲ, ಆದರೂ ಬಿಂಬಿಸುವಂಥದ್ದು ಆಗ್ಬೋದು ಅವ್ರ ಪಕ್ಷದಿಂದ. ಅದಕ್ಕೇನು ನಾವೇನು ಅಭ್ಯಂತರ ಮಾಡುವಂಥದ್ದು ಏನಿಲ್ಲ. ನಮ್ಮ ಪಕ್ಷವನ್ನ ಬಲವಾಗಿ ಕಟ್ಟುವಂಥದ್ದು ಮಾಡ್ತೀವಿ. ಬರುವಂತ 28ರಲ್ಲಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಬಿಹಾರ್ನಲ್ಲಿ ಏನ್ ನೋಡಿದಿರಾ, ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ, ಆ ರೀತಿ ಕರ್ನಾಟಕದಲ್ಲೂ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ 180ರಿಂದ 200 ಸೀಟ್ವರೆಗೂ ನಾವು ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ಗೆಲ್ತೀವಿ. ಮತ್ತು ನಿಮಗೆ ನಮ್ಮ ಪಕ್ಷದ ವೋಟ್ ಪರ್ಸೆಂಟೇಜ್ 35%, ಜೆಡಿಎಸ್ ಪಕ್ಷದ ಒಂದು 19% ಇದೆ. ಮತ್ತು ಕಾಂಗ್ರೆಸ್ಗಂತೂ ಆಂಟಿ ಇನ್ಕಂಬೆನ್ಸಿ ಇದ್ದೇ ಇರುತ್ತೆ. ಬಿಹಾರ್ನಲ್ಲೇ ಎನ್ಡಿಎಗೆ 45% ಬಂದೇನೆ ಇಷ್ಟು ದೊಡ್ಡ ಸಂಖ್ಯೆ ಬಂದಿದೆ. ನಂಗೆ ಸಂಪೂರ್ಣ ವಿಶ್ವಾಸ ಇದೆ ಕರ್ನಾಟಕದಲ್ಲಿ ಕನಿಷ್ಠ 55%ಗಿಂತ ಹೆಚ್ಚು ಓಟು ನಮ್ಮ ಎನ್ಡಿಎ ಮಿತ್ರ ಪಕ್ಷಕ್ಕೆ ಬಂದೇ ಬರುತ್ತೆ. ಹಾಗಾಗಿ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ನಾವು ಪಡಿತೀವಿ ಅಂತ ವಿಶ್ವಾಸ. ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತನಾಡುವಾಗ ಅವ್ರ ಪಕ್ಷ ಶಕ್ತಿ, ಬಲ ಪ್ರದರ್ಶನ ಅಂತೆಲ್ಲ ನೀವೇ ಪದಗಳನ್ನ ಪ್ರಯೋಗ ಮಾಡ್ತಿದ್ರಿ. ಈ ಬಳ್ಳಾರಿ ವಿಚಾರಕ್ಕೆ ನಾನು ಫಾರ್ ಎಕ್ಸಾಂಪಲ್ ತಗೊಂಡು ಮಾತನಾಡ್ತೀನಿ. ಬಳ್ಳಾರಿ ವಿಚಾರದಲ್ಲಿ ಹೆಚ್ಚು ಗಟ್ಟಿ ಧ್ವನಿ, ಶಕ್ತಿ ಪ್ರದರ್ಶನ ಇದೆಲ್ಲ ಆಗಿದ್ದು ಮೋರ್ ದೆನ್ ಬಿಜೆಪಿ ಕುಮಾರಸ್ವಾಮಿ ಅವ್ರ ಕಡೆಯಿಂದ. ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರ ಪರವಾಗಿ ಗಟ್ಟಿಯಾಗಿ ಮಾತನಾಡಿದ್ದು, ಸಾಕ್ಷ್ಯಗಳ ಸಮೇತ ಮಾತನಾಡಿದ್ದು ಬಿಜೆಪಿ ನಾಯಕರಿಗಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರೇ ಅನ್ನೋ ರೀತಿಯಲ್ಲಿ ಕಂಡುಬಿಡ್ತು. ಖಂಡಿತ ನಮ್ಮ ಪಕ್ಷದಿಂದನೂ ನಮ್ಮ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಘಟನೆ ನಡೆದ ಮರುದಿನವೇ ಅವರು ಬಳ್ಳಾರಿಗೆ ತೆರಳಿ ನಮ್ಮ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವ್ರನ್ನ, ಶ್ರೀರಾಮುಲು ಅವ್ರನ್ನ ಖುದ್ದಾಗಿ ಭೇಟಿ ಮಾಡಿ ಬಹಳ ಸ್ಪಷ್ಟವಾಗಿ ಪಕ್ಷದ ಮತ್ತು ನಮ್ಮ ನಾಯಕರ ಪರವಾಗಿ ನಿಂತು ಸತ್ಯತೆ ಬರಬೇಕು, ನಾವೇನ್ ಕೇಳಿದ್ದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಅಂತ, ಇಲ್ಲಿ ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು ಅಂತ ಬಹಳ ಸ್ಪಷ್ಟ ಉದ್ದೇಶದಲ್ಲಿ ನಮ್ಮ ನಿಲುವನ್ನು ತಗೊಂಡಿದ್ದೀವಿ. ಅದನ್ನು ಬಹಳ ಪ್ರಬಲವಾಗಿ ವ್ಯಕ್ತಪಡಿಸಿದ್ದೀವಿ. ಕುಮಾರಸ್ವಾಮಿ ಅವರನ್ನು ಬಹಳ ಪ್ರಬಲವಾಗಿ ವ್ಯಕ್ತಪಡಿಸಿದ್ದಾರೆ, ಇನ್ನೂ ಪ್ರಬಲವಾಗಿ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರತಿಪಕ್ಷದ ನಾಯಕರು ಅಶೋಕ್ ಅವರು ಸಹ ಅದನ್ನು ಪ್ರಬಲವಾಗಿ ಕೈಗೆತ್ಕೊಂಡಿದ್ದಾರೆ. ನಾವು ಮೈತ್ರಿ ಪಕ್ಷಗಳು ನಾವೆರಡು ಒಂದಾಗಿ ಹೋಗ್ತಿರೋಂಥದ್ದು. ಹಾಗಾಗಿ ಕುಮಾರಣ್ಣನವ್ರು ಬೇರೆ ಇಲ್ಲ, ನಾವು ಬೇರೆ ಇಲ್ಲ ಅಂತ ನಾವು ಯಾವ ತಾರತಮ್ಯ ಮಾಡ್ಕೋತಿಲ್ಲ. ನಾವು ಒಂದಾಗಿ ಒಗ್ಗಟ್ಟಿನಿಂದ ಹೋಗ್ತಾ ಇದ್ದೀವಿ. ಹಾಗಾಗಿ ನಮ್ಮಲ್ಲೇನು ನೀವು ಬಿರುಕನ್ನ ತರೋದು, ಅವ್ರು ಜಾಸ್ತಿ ಆಯ್ತು ಇವ್ರು ಕಮ್ಮಿ ಆಯ್ತು ಅನ್ನೋ ಬೇಕಾದ್ರೆ ನಿಮ್ಮ ಅಭಿಪ್ರಾಯ ಹೇಳ್ಬೋದು, ನಿಮ್ಗೆ ಆ ಸ್ವಾತಂತ್ರ್ಯ ಇದೆ. ಬಟ್ ನಮ್ಮಲ್ಲಿ ಯಾವುದು ಆ ವ್ಯತ್ಯಾಸ ಕಾಣಲ್ಲ. ನಾವಿಬ್ರು ಒಂದು ಒಗ್ಗಟ್ಟಿನಿಂದ ಹೆಜ್ಜೆ ಇಡ್ತಾ ಇದ್ದೀವಿ. ಲೋಕಸಭಾ ಚುನಾವಣೆನಲ್ಲೂ ನೀವು ನೋಡಿದ್ದೀರಾ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀವಿ, ಇನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳೋದು. ಬಿಜೆಪಿ ವಿಷಯಗಳನ್ನ ಪಿಕ್ ಮಾಡೋದ್ರಲ್ಲಿ ಎಲ್ಲೋ ಎಡುತ್ತಾ ಇದೆ ಅನ್ನೋದಕ್ಕೆ ಇದೇ ಬಳ್ಳಾರಿಯ ಉದಾಹರಣೆ. ಜಮೀರ್ ಅಹಮದ್ ಖಾನ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ನೇರವಾಗಿ ಮಾಧ್ಯಮಗಳ ಮುಂದೆ ಹೇಳ್ಬಿಡ್ತಾರೆ, ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಇಂದಲೇ ಹಾರಿದ ಬುಲೆಟ್ ನಮ್ಮ ಪಕ್ಷದ ಕಾರ್ಯಕರ್ತ ರಾಜಶೇಖರ್ ಪ್ರಾಣವನ್ನ ಕಳ್ಕೊಳ್ಳೋ ಹಾಗೆ ಮಾಡಿದ್ದು ಅಂತ ಹೇಳಿ. ಬಟ್ ಬಿಜೆಪಿ ಇದನ್ನ ಸ್ಟ್ರಾಂಗ್ ಆಗಿ ಎಲ್ಲಿ ಎತ್ತಿ ಹಿಡಿದ ರೀತಿಯಲ್ಲಿ ಕಾಣಿಸಲಿಲ್ಲ. ನೋ ಡೌಟ್ ನೀವು ಜನಾರ್ದನ್ ರೆಡ್ಡಿ ಅವರಿಗೆ, ಶ್ರೀರಾಮುಲು ಅವರಿಗೆ ಬೆಂಬಲವಾಗಿ ನಿಂತಿದ್ದೀರಿ. ಬಟ್ ಇಟ್ಸ್ ಅನ್ ಕ್ರೈಮ್ ಆಕ್ಟ್, ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ, ಅದರ ಆರೋಪಿ ಇಂಥವರೇ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಹೇಳ್ತಿದ್ದಾರೆ. ಬಟ್ ಬಿಜೆಪಿಗರಿಗೆ ಇನ್ನೂ ಆ ಕಾನ್ಫಿಡೆನ್ಸ್ ಬಂದಿಲ್ವಲ್ಲ ಹೇಳಲಿಕ್ಕೆ ಅಂತ. ಕಾನ್ಫಿಡೆಂಟ್ ಆಗಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಅದರಲ್ಲೇನು ಹಿಂದೆ ಮುಂದೆ ನೋಡುವಂತದ್ದೇನಿಲ್ಲ. ಕಾನೂನನ್ನ ಕೈಗೊಂಡಿದ್ದಾರೆ. ಅಲ್ಲಿ ಒಂದು ಪ್ರೈವೇಟ್ ಆರ್ಮಿಯನ್ನ ಕಟ್ಟಿಕೊಂಡು ವ್ಯವಸ್ಥಿತವಾಗಿ ಏನು ಅಧಿಕಾರಿಗಳ ಸಹಕಾರದೊಂದಿಗೆ
ಜನಾರ್ದನ್ ರೆಡ್ಡಿ ಅವರ ಮೇಲೆ ದಾಳಿ ಮಾಡುವಂಥದ್ದು, ಅವ್ರ ಮನೆ ನುಗ್ಗುವಂಥದ್ದು, ಅವ್ರ ಮನೆ ಮೇಲೆ ಗುಂಡಾರಿಸುವಂತ ಕೆಲಸವನ್ನ ಮಾಡಿದ್ದಾರೆ, ಕಾನೂನನ್ನ ಕೈಗೆ ತಗೊಂಡಿದ್ದಾರೆ. ಸ್ವತಃ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಏನ್ ಫೈರ್ ಆಗಿರುವಂತ ಗನ್ನಿಂದ ಫೈರ್ ಆಗಿರುವಂತ ಬುಲೆಟ್ ನಿಂದನೇ ಒಬ್ಬ ಕಾರ್ಯಕರ್ತ ತೀರೋಗಿರುವಂತದ್ದಿದೆ. ಸೊ ಹಾಗಾಗಿ ಭರತ್ ರೆಡ್ಡಿ ಅವರು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ, ಒಬ್ಬ ಕಾನೂನು ಮಾಡುವಂತವರಾಗಿ, ಕಾನೂನು ತರುವಂತವರಾಗಿ, ಲಾ ಮೇಕರ್ ಆಗಿ ಸ್ವತಃ ಕಾನೂನನ್ನ ಕೈಗೆ ತಗೊಂಡಿರೋದನ್ನ ನಾವು ಸಂಪೂರ್ಣವಾಗಿ ಖಂಡಿಸಿ ಅವರ ನೆರವಿಗೆ ಸರ್ಕಾರ ನೇರವಾಗಿ ಬಂದಿದೆ. ಸ್ವತಃ ಉಪಮುಖ್ಯಮಂತ್ರಿಗಳೇ ಹೇಳಿದ್ರು, ಖಂಡಿತ ನಮ್ಮ ಶಾಸಕರ ನೆರವಿಗೆ ಬರ್ತೀವಿ, ಅವ್ರ ತಪ್ಪು ಏನೇ ಇರಲಿ ನಾವು ಅವ್ರ ನೆರವಾಗಿರ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಒಂದು ಸರ್ಕಾರವಾಗಿ ಮಾತಾಡಿರುವಂತದ್ದನ್ನು ಸಹ ಖಂಡನೀಯ. ಹಾಗಾಗಿ ಇಲ್ಲಿ ನ್ಯಾಯಾಂಗ ತನಿಖೆ ಆಗಬೇಕು ಅಂತಲೂ ಬಹಳ ಸ್ಪಷ್ಟವಾಗಿ ಒತ್ತಾಯ ಮಾಡುವಂತ ಕೆಲಸವನ್ನ ನಮ್ಮ ಪಕ್ಷದಿಂದ ಮಾಡಿದ್ವಿ. ಇವತ್ತು ಬಲವಾಗಿ ನಿಂತಿದ್ವಿ. ಮತ್ತು ಬಳ್ಳಾರಿನಲ್ಲೇ ಕಾನೂನು ಸುವ್ಯವಸ್ಥೆಯ ವಿಚಾರದಲ್ಲಿ ಒಂದು ದೊಡ್ಡ ಸಮಾವೇಶನ ಮಾಡ್ತಾ ಇದೀವಿ. ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸುರಕ್ಷಿತವಾಗಿ ನಾಗರಿಕರಿಲ್ಲ, ಯಾವ ರೀತಿ ಬೇಕಾದ್ರೆ ಹಸ್ತಕ್ಷೇಪ, ಅಧಿಕಾರ ದುರ್ಬಳಕೆ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಿದೆ, ಕಾಂಗ್ರೆಸ್ಸಿನ ನಾಯಕರು ಅಧಿಕಾರ ದುರ್ಬಳಕೆ ಮಾಡ್ತಿದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಮತ್ತು ಎಲ್ಲ ರೀತಿಯಾದಂತ ನಡೆದಿರುವಂತಹ 10 ಘಟನೆಗಳು ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಮಾದಕ ವಸ್ತುವಿಂದ ಹಿಡಿದು ಕಾನೂನ ಸಂಪೂರ್ಣವಾಗಿ ಕುಸಿದಿರೋದನ್ನ ಒಂದು ಸಭೆಯ ಮೂಲಕ ಇಡೀ ನಾಡಿಗೆ ತಿಳಿಸುವಂತ ಮತ್ತು ಸರ್ಕಾರಕ್ಕೂ ಅದನ್ನು ತಿಳಿಸುವಂತ ಒಂದು ಪ್ರಬಲವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಬಳ್ಳಾರಿನಲ್ಲೇ ಕಾನೂನು ಸುವ್ಯವಸ್ಥೆಯ ವಿಚಾರದಲ್ಲಿ ಒಂದು ದೊಡ್ಡ ಸಮಾವೇಶನ ಮಾಡ್ತಾ ಇದೀವಿ. ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸುರಕ್ಷಿತವಾಗಿ ನಾಗರಿಕರಿಲ್ಲ, ಯಾವ ರೀತಿ ಬೇಕಾದ್ರೆ ಹಸ್ತಕ್ಷೇಪ, ಅಧಿಕಾರ ದುರ್ಬಳಕೆ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಿದೆ, ಕಾಂಗ್ರೆಸ್ಸಿನ ನಾಯಕರು ಅಧಿಕಾರ ದುರ್ಬಳಕೆ ಮಾಡ್ತಿದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಮತ್ತು ಎಲ್ಲ ರೀತಿಯಾದಂತ ನಡೆದಿರುವಂತಹ 10 ಘಟನೆಗಳು ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಮಾದಕ ವಸ್ತುವಿಂದ ಹಿಡಿದು ಕಾನೂನ ಸಂಪೂರ್ಣವಾಗಿ ಕುಸಿದಿರೋದನ್ನ ಒಂದು ಸಭೆಯ ಮೂಲಕ ಇಡೀ ನಾಡಿಗೆ ತಿಳಿಸುವಂತ ಮತ್ತು ಸರ್ಕಾರಕ್ಕೂ ಅದನ್ನು ತಿಳಿಸುವಂತ ಒಂದು ಪ್ರಬಲವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ.